ಕೆಲಸ ಮಾಡಿ ಬರಕ್ಕೆ ಹೋಗ್ಬೇಡಿ ಇವತ್ತೊಂದು ಅಬ್ಸೆಂಟ್ ಮಾರ್ಕ್ ಮಾಡಿದ್ದೀವಿ ಹಂಗೆ ರಿಟರ್ನ್ ನೋಡ್ಬೇಕು ಇಲ್ಲ ಯಾರು ಇರೋದೇ ಇಲ್ಲ ಸರ್ ಯಾವಾಗ ಏನಂತ ಕೇಳಿದ್ರೆ ಏನಾದ್ರು ಹೇಳ್ತಿ ಕಳಿಸ್ಬಿಡ್ತಾರೆ. ಏನು ಟೈಮಿಂಗ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಮರಳೂರು ದಿಣ್ಣೆಯ ನಮ್ಮ ಕ್ಲಿನಿಕ್ ಸಿಬ್ಬಂದಿಗೆ ಹೇಳೋರಿಲ್ಲ ಕೇಳೋರಿಲ್ಲ. THO ಸಾಹೇಬ್ರೆ ಬಂದು ನಿಂತರೋ ಬಾಗಿಲು ತೆಗೆಯೋರೇ ಗತಿ ಇಲ್ಲ. ಪ್ರಜಾಶಕ್ತಿ ರಿಯಾಲಿಟಿ ಚೆಕ್ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸಿಬ್ಬಂದಿ. ನಿಜ ವೀಕ್ಷಕರೇ, ನಮ್ಮ ಜನರೇ ಹಾಗೆ ಸರ್ಕಾರಿ ಕೆಲಸಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಒಂದು ಸಲ ಸರ್ಕಾರಿ ಕೆಲಸ ಸಿಕ್ಕಿಬಿಟ್ರೆ ಸಾಕು, ಅವರನ್ನ ಹಿಡಿಯೋರು ಯಾರು ಇರೋದೇ ಇಲ್ಲ. ಇನ್ನು ಕೆಲವರಂತೂ ಸರ್ಕಾರಿ ಕಚೇರಿಯನ್ನೇ ಮಾವನ ಮನೆಯಾಗಿ ಮಾಡಿಕೊಂಡು ಬಿಡ್ತಾರೆ. ಸರ್ಕಾರಿ ಸಂಬಳ ಪಡೆಯೋದು, ಬೇಕಾಬಿಟ್ಟಿ ಕೆಲಸ ಮಾಡೋದು, ಪಾಪದ ಜನರನ್ನ ಸತಾಯಿಸೋದು, ಇದನ್ನೇ ಅಭ್ಯಾಸ ಮಾಡಿಕೊಂಡು ಬಿಡ್ತಾರೆ. ಇಂಥವರಿಗೆ ಚಳಿ ಬಿಡಿಸುವ ಕೆಲಸವನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ಮಾಡುತ್ತಲೇ ಬರ್ತಾ ಇದೆ. ಇದೀಗ ಪ್ರಜಾಶಕ್ತಿ ಟಿವಿಯ ರಿಯಾಲಿಟಿ ಚೆಕ್ ವೇಳೆ ಮರಳೂರು ದಿಣ್ಣೆ ನಮ್ಮ ಕ್ಲಿನಿಕ್ನ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ. ಹೌದು, ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿಯ ಬೇಜವಾಬ್ದಾರಿತನ ಮತ್ತು ಭ್ರಷ್ಟಾಚಾರದ ಬಗ್ಗೆ ವರದಿ ಮಾಡುತ್ತಾ ಜನಪರ ಕಾಳಜಿಯನ್ನ ತೋರಿಸುತ್ತಿರುವ ನಿಮ್ಮ ಪ್ರಜಾಶಕ್ತಿ ಟಿವಿಗೆ ಮರಳೂರು ದಿಣ್ಣೆ ನಮ್ಮ ಕ್ಲಿನಿಕ್ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಆಸ್ಪತ್ರೆಯನ್ನ ಓಪನ್ ಮಾಡದೆ ಬೇಕಾಬಿಟ್ಟಿ ಕೆಲಸ ಮಾಡುತ್ತಿರುವ ಬಗ್ಗೆ ಮಾಹಿತಿ ಬಂದಿತ್ತು. ಈ ಮಾಹಿತಿಯನ್ನ ಆಧರಿಸಿ ಇವತ್ತು ನಮ್ಮ ತಂಡ ರಿಯಾಲಿಟಿ ಚೆಕ್ ನಡೆಸೋದಕ್ಕೆ ಮುಂದಾಗಿತ್ತು. ನಮ್ಮ ತಂಡ ಸುಮಾರು 12 ಗಂಟೆಗೆ ಮರಳೂರು ದಿಣ್ಣೆಯ ಈ ಆಸ್ಪತ್ರೆಯ ಬಳಿ ಎಂಟ್ರಿ ಕೊಟ್ಟಿತ್ತು. ಅಷ್ಟೇ ಹೊತ್ತಿಗೆ ಅಲ್ಲಿಗೆ ತಾಲೂಕು ಆರೋಗ್ಯಾಧಿಕಾರಿ ಮಂಜೇಶ್ ಕೂಡ ಸರ್ಪ್ರೈಸ್ ವಿಸಿಟ್ಗಾಗಿ ಬಂದಿದ್ರು. ಖುದ್ದು THO ಅವರೇ ನಮ್ಮ ಕ್ಲಿನಿಕ್ ಎದುರು ಬಂದು ನಿಂತಿದ್ದರೋ ಇಲ್ಲಿ ಬಾಗಿಲು ತೆಗೆಯೋದಕ್ಕೂ ಕೂಡ ಒಬ್ಬರು ಗತಿ ಇರಲಿಲ್ಲ. ಹೀಗಾಗಿ ಸುಮಾರು 15-20 ನಿಮಿಷಗಳ ಕಾಲ THO ನಮ್ಮ ಕ್ಲಿನಿಕ್ ಎದುರು ನಿಂತು ಕಾಯುವ ಸ್ಥಿತಿ ನಿರ್ಮಾಣವಾಯಿತು. ಸಮಯ 12:15 ಆದರೂ ಇನ್ನೂ ಆಸ್ಪತ್ರೆ ಓಪನ್ ಆಗದೇ ಇದ್ದುದನ್ನು ನೋಡಿ ಸಿಟ್ಟಾದ THO ಸಿಬ್ಬಂದಿಗೆ ಕರೆ ಮಾಡಿ ಕರೆಸಿಕೊಳ್ತಾರೆ. ಬಳಿಕ ಆಸ್ಪತ್ರೆಯ ಒಳಗೆ ಹೋಗಿ ಅಟೆಂಡೆನ್ಸ್ ರಿಜಿಸ್ಟರ್ ಸೇರಿದಂತೆ ಇನ್ನಿತರ ದಾಖಲೆಗಳನ್ನ ಚೆಕ್ ಮಾಡುವ ಕೆಲಸವನ್ನ THO ಮಾಡಿದ್ರು. ನಂತರ ಆಸ್ಪತ್ರೆಯ ಡ್ಯೂಟಿ ಡಾಕ್ಟರ್ಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ THO, ನಾನು ಇವತ್ತು ನಿನಗೆ ಆಬ್ಸೆಂಟ್ ಹಾಕ್ತಿದ್ದೀನಿ, ಯಾವುದೇ ಕಾರಣಕ್ಕೂ ನೀನು ಇವತ್ತು ಆಸ್ಪತ್ರೆಗೆ ಬರಬಾರದು, ವಾಪಸ್ ಹೋಗ್ಬಿಡು ಅಂತ ಫೋನ್ನಲ್ಲಿಯೇ ವಾರ್ನ್ ಮಾಡಿದ್ರು. ಇನ್ನು ಅಲ್ಲಿದ್ದಂತ ಸ್ಥಳೀಯರು ತಾಲೂಕು ಆರೋಗ್ಯಾಧಿಕಾರಿಯ ಎದುರೇ ನಮ್ಮ ಪ್ರಜಾಶಕ್ತಿ ಕ್ಯಾಮೆರಾ ಎದುರು ಮರಳೂರು ದಿಣ್ಣೆಯ ಈ ನಮ್ಮ ಕ್ಲಿನಿಕ್ನ ಅವ್ಯವಸ್ಥೆ ಹಾಗೂ ತಮಗೆ ಆಗ್ತಿರುವ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡುವ ಕೆಲಸವನ್ನ ಕೂಡ ಮಾಡ್ತಾರೆ. ಮರಳೂರು ದಿಣ್ಣೆಯಲ್ಲಿ ಇಲ್ಲಿ ಇಂಗ್ಲೀಷನ್ನು ಕೊಡಲ್ಲ, ಏನು ಕೊಡಲ್ಲ, ಬರೀ BP ಚೆಕ್ ಮಾಡ್ತಾರೆ, ಹೆಸರು ಬರ್ಕೊಳ್ತಾರೆ, ಮಾತ್ರೆ ಕೊಡ್ತಾರೆ ಅಷ್ಟೇ. ಯಾರು ಬರ್ತಿಲ್ಲ ಟೈಮ್ನಾಗೆ, ಸರಿಯಾಗಿ ಯಾರು ಬರ್ತಿಲ್ಲ, ಯಾರು ಸರಿ ಇಲ್ಲ, ಯಾರು ಇರೋದೇ ಇಲ್ಲ. ಇಲ್ಲಿ ಮುಂದೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ ಅಷ್ಟೇ. ಶಾಂತಿನಗರಕ್ಕೆ ಹೋಗಿ, ಇಲ್ಲಾಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್, ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅಂತಾರೆ. ಇಲ್ಲಿ ಬಂದರೆ ಏನೂ ಇಲ್ಲ, ಬರೀ ನೋಡ್ತಾರೆ, ಚೆಕ್ ಮಾಡ್ತಾರೆ ಅಷ್ಟೇ. ಏನೂ ಇಲ್ಲ ಕಾಯಿಲೆ ಅಂತಾರೆ. ಕಾಯಿಲೆ ಇದ್ರೆ ಬರೋದಿಲ್ಲ, ಇಲ್ಲಾಂದ್ರೆ ಸುಮ್ಮನೆ ಬರ್ತಾರಾ? ಇಲ್ಲ, ಬರಲ್ಲ ಯಾರು. ಡಾಕ್ಟರ್ಗಳೆಲ್ಲ ಸರಿಯಾದ ಟೈಮಿಗೆ ಬರ್ತಾರೆ. ಅದೇ ಬರ್ತಾರೆ, ಅರ್ಧ ಗಂಟೆ ಇರ್ತಾರೆ, ತಿರ್ಗಾ ಹೊಲ್ಟಾಗ್ತಾರೆ, ಬರ್ತಾರೆ, ಹೊಲ್ಟಾಗ್ತಾರೆ, ಹಂಗೆ. ನನಗೆ ಇಲ್ಲ, ಇಲ್ಲಿ ದೊಡ್ಡ ಆಸ್ಪತ್ರೆಗೆ ಹೋಗ್ರಿ ಅಂತಾರೆ. ಆವಾಗಲೇ 3-4 ತಿಂಗಳಿಂದ ಇಲ್ಲ. ಈ ಹೋದ ವಾರ ಇವರು ಕೊಟ್ಟಿದ್ದು ಇದೆ ಐತೆ, ಒಂದು ಪ್ಯಾಕ್ ಐತೆ ಅಂತ. ಅದಕ್ಕಿಂತ ಮುಂಚೆ ಬೇರೆ ಮಾತ್ರೆ ಕೊಟ್ಬಿಟ್ಟಿದ್ರು. ಲೇಡಿ ಡಾಕ್ಟರ್ ಬಂದಿದ್ದು, ಅದು 14 ದಿವಸ ತಿನ್ಬಿಟ್ಟು ನನಗೆ ಇದೆಲ್ಲ ನೋವು ಬಂದುಬಿಟ್ಟಿತ್ತು. ಆಮೇಲೆ ಬಂದು ಇವ್ರಿಗೆ ಹೇಳೋಕ್ಕೆ ಈ ಮಾತ್ರೆ ಕೊಟ್ಟವರು, ಈ ಮಾತ್ರೆ ಅವರು ನನಗೆ ಮಾತ್ರೆ ಬದಲಾಯಿಸ್ಕೊಟ್ಬಿಟ್ಟಿದ್ರು ಸರ್. ನನಗೆ ಈ ಮಾತ್ರೆ ಇಲ್ಲೇ ಸಿಕ್ಕೋದು, ದೊಡ್ಡ ಆಸ್ಪತ್ರೆಗೆ ನನಗೆ ಹೋಗೋಕ್ಕಾಗಲ್ಲ ಸರ್ ನನಗೆ. ಇದೆಲ್ಲವನ್ನ ಗಮನಿಸಿದ ಬಳಿಕ ತಾಲೂಕು ಆರೋಗ್ಯಾಧಿಕಾರಿ ಮಂಜೇಶ್ ಸ್ಥಳದಲ್ಲಿದ್ದ ಸಿಬ್ಬಂದಿಗೆ, ನಾವು ನಿಮಗೆ ನೋಟಿಸ್ ಅನ್ನ ಕೊಡ್ತೇವೆ, ನಮಗೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಇದೆಲ್ಲ ಆದ ಬಳಿಕ ಅಲ್ಲಿಗೆ ಬಂದ ಡ್ಯೂಟಿ ಡಾಕ್ಟರ್ ಹಾಗೂ ನರ್ಸ್ ಏನು ನಡೆದೇ ಇಲ್ಲ ಅನ್ನುವಂತೆ ತಮ್ಮ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಈ ವೇಳೆ ನಮ್ಮ ಪ್ರತಿನಿಧಿ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ. ಯಾಕೆ ಸರ್ ಲೇಟು ಅಂತ ಪ್ರಶ್ನೆ ಮಾಡ್ತಿದ್ದಂತೆ ಆ ಡ್ಯೂಟಿ ಡಾಕ್ಟರ್ ತನ್ನದೇನು ತಪ್ಪೇ ಇಲ್ಲ, ತನ್ನಷ್ಟು ಸಾಚ ಯಾರು ಇಲ್ಲ ಅನ್ನೋ ತರ ಸಬೂಬು ನೀಡೋದಕ್ಕೆ ಮುಂದಾಗಿದ್ದ.
ಇನ್ನು ಈ ನರ್ಸ್ ಕೂಡ ಮಾಡೋದ್ನೆಲ್ಲ ಮಾಡಿ ನಮ್ಮ ಮುಂದೆಯೇ ಪ್ರವಚನ ಮಾಡುವುದಕ್ಕೆ ಶುರು ಮಾಡಿದ್ಲು. ಬಸ್ ಸರ್ ನಾವು ಡೈಲಿ 12 ಗಂಟೆಗೆ ಬರ್ತಾ ಇದ್ವಿ. ಸೊ ನಮಗೆ ಇವತ್ತು ಬಸ್ ಟ್ರಬಲ್ ಆಗಿತ್ತು ಕೊಟ್ಟಿಗೆರೆನಲ್ಲಿ, ಅದಕ್ಕೆ 10 ಮಿನಿಟ್ಸ್ ಲೇಟ್ ಆಯಿತು ಸರ್. ನಮ್ಮದು 12 ಕಾಲಿಗೆಲ್ಲ ನಾವು ರೀಚ್ ಆಗ್ತೀವಿ ಸರ್. ಡೈಲಿ 12 ಕಾಲಿಗೆ ರೀಚ್ ಆಗ್ತೀವಿ. 7 ಕಾಲಿಗೆಲ್ಲ ಕ್ಲೋಸ್ ಮಾಡಿ ಸರ್. ಬೇಕಾದರೆ ಆಪೋಸಿಟ್ ಅಂಗಡಿಗಳೆಲ್ಲ ಇದಾವೆ, ಕೇಳಿ ನೋಡಿ ಸರ್. ಸರ್ 7 ಕಾಲು ಸರ್. ಪೇಷಂಟ್ಗೆ ಯಾರಿಗೂ ಏನು ತೊಂದರೆ ಆಗಲ್ಲ ಅದರಿಂದ. ಪೇಷಂಟ್ ಕೂಡ ಹೇಳ್ತಾ ಇರೋದು ಸರ್. ಇವಾಗ ನಾವು ಬಂದಾಗ ಯಾರು ಹೇಳಿದ್ರು? ನಿಮ್ಮ ಎದುರುಗಡೆನೇ ಹೇಳ್ತಾ ಇದ್ರಲ್ಲ ಸರ್. ಈಗೆಲ್ಲ ಈಗ ನಾನು ಬಂದಾಗ ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ. ಇಂಜೆಕ್ಷನ್ ಕೂಡ ಕೊಡೋದಿಲ್ಲ ನಮ್ಗೆ. ಇಲ್ಲಿ ಬಂದ್ರೆ ಹೇಳ್ತಾರೆ ಶಾಂತಿನಗರಕ್ಕೆ ಹೋಗಿ, ದೊಡ್ಡ ಆಸ್ಪತ್ರೆಗೆ ಯಾರು ಹೇಳಿದ್ ಸರ್? ನಿಮ್ಮ ಕಣ್ಣೆದುರುಗಡೆ ಇಲ್ಲೇ ಇಂಜೆಕ್ಷನ್ ಕೊಡಲ್ಲ ಅಂತ ಈಗ THO ಎದುರುಗಡೆನೇ ಹೇಳ್ತಾ ಇದ್ದಿದ್ದು. ಇಂಜೆಕ್ಷನ್ ಒಂದು 20 ಡೇಸಿಂದ ಕೊಟ್ಟಿಲ್ಲ ಸರ್. ಯಾಕಂತಂದ್ರೆ ಅದು BP ಆಪರೇಟರ್ ನಮ್ಮದು ಕೆಟ್ಟೋಗಿತ್ತು ಸರ್. ನಾವು THO ಆಫೀಸ್ಗೆ ಲೆಟ್ರ್ ಕೊಟ್ಟಿದ್ವಿ, ಮತ್ತು ಫೋನಲ್ಲಿ ಹೇಳಿದ್ವಿ. ನಾನು ಹೋಗಿದ್ದೆ, ಸರ್ವನು ಹೋಗಿದ್ರು. BP ನಾವು ನೋಡಿದ ಮುಂಚೆನೇ ನಾವು ಇಂಜೆಕ್ಷನ್ ಕೊಡೋಕ್ಕಾಗಲ್ಲ ಸರ್. ಅಲ್ಲ, ಈಗ THO ಎದುರುಗಡೆನೇ ಅವ್ರು ಪಬ್ಲಿಕ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದು ಮೇಡಮ್. ಇಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ. ಬರ್ತಾರೆ 12 ಗಂಟೆಗೆ 12:20 ತೆಗೆದ್ರೆ ಮತ್ತೆ ಇಲ್ಲ ಸರ್ 7 ಇಲ್ಲ 1:15 ಯಾವತ್ತು ಹೋಗಿಲ್ಲ ಸರ್. ಪಬ್ಲಿಕ್ ಹೇಳ್ತಾ ಇರೋದು. ವೀಕ್ಷಕರೇ ನೋಡಿದ್ರಲ್ಲ, ಮರಳೂರು ದಿಣ್ಣೆ ನಮ್ಮ ಕ್ಲಿನಿಕ್ನಲ್ಲಿ 12 ಗಂಟೆಯಿಂದ 8 ಗಂಟೆ ತನಕ ಡ್ಯೂಟಿ ಇರೋದು. ಆದರೆ ಬರ್ತಾ ಇರೋದು ಮಾತ್ರ 12 ಗಂಟೆಗೆ ಬರಬೇಕಾಗಿದ್ದವರು 12:15 ಬರ್ತಾರೆ. 12:15 ಬರಬೇಕಾಗಿದ್ದವರು ಕೂಡ ಲೇಟಾಗಿ ಬಂದರೂ ಕೇಳೋದಿಲ್ಲ. ಇವತ್ತು ನಾವು ಕೂಡ ಒಂದು ಪಬ್ಲಿಕ್ ಏನು ಕಂಪ್ಲೇಂಟ್ ಮಾಡಿದ್ರು, ಇಲ್ಲಿ ಸರಿಯಾಗಿ ನಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಹೋದರೆ ಇಂಜೆಕ್ಷನ್ ಕೊಡ್ತಾ ಇಲ್ಲ, ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾವು ಹೋದರೆ ಯಾವಾಗಲೂ ಕೂಡ ಹಾಸ್ಪಿಟ್ಲು ತೆಗೆದೇ ಇರೋದಿಲ್ಲ, ಬರ್ತಾರೆ ಯಾವಾಗ ಬೇಕೋ ಅವಾಗ ಹೋಗ್ತಾರೆ. ಇಲ್ಲಿ ಸರಿಯಾಗಿ ಡಾಕ್ಟರ್ಗಳು ಸಿಗ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇತ್ತು. ಅದನ್ನು ಆಧರಿಸಿ ನಾವು ಕೂಡ ಇವತ್ತು ಇಲ್ಲಿಗೆ ಬಂದಿದ್ವಿ. ಸರಿಯಾದ 12 ಗಂಟೆಗೆ ಬಂದಿದ್ವಿ. ಆದರೆ ಅದೇ ಸಮಯಕ್ಕೆ THO ಕೂಡ ಬರ್ತಾರೆ. ಆದರೆ THO ಬಂದು ನಾವು ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ. ಇಲ್ಲಿ ಯಾವುದೇ ರೀತಿಯ ನರ್ಸ್ ಡಾಕ್ಟರ್ಗಳಿರೋದಿಲ್ಲ. ಆಸ್ಪತ್ರೆ 12:20 ಆದರೂ ಕೂಡ ತೆಗೆದಿರೋದಿಲ್ಲ. THO ಬಂದು THO ಹೇಳ್ತಾರೆ. THO ಕಾಲ್ ಮಾಡಿ ಡಾಕ್ಟರ್ಗೆ ಯಾಕಿನ್ನೂ ಬಂದಿಲ್ಲ ಅಂತ ಕೇಳಿದಾಗ ನಾವು 12 ಗಂಟೆಗೆ ಬರಬೇಕಾಯ್ತು ಸರ್, ಇವತ್ತು ಲೇಟ್ ಆಯಿತು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅದಾದಮೇಲೆ THO ಬಂದು ಇಲ್ಲಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ನಾವು ನಿಮ್ಗೊಂದು ಲೆಟ್ರ್ ಕೊಡ್ತೇವೆ, ನೀವು 12 ಗಂಟೆಗೆ ತೆಗಿಬೇಕಾಗಿದ್ದವರು ಏನಕ್ಕೋಸ್ಕರ ತೆಗೆದಿಲ್ಲ, ನಮಗೊಂದು ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ಜನಗಳು ಹೇಳ್ತಾ ಇರೋದು, ಪಬ್ಲಿಕ್ಗಳು ಬರುವಂಥ ಪೇಷಂಟ್ಗಳು, ನಾವಿಲ್ಲಿಗೆ ತುಂಬ ದಿವಸಗಳಿಂದ ಬರ್ತಾ ಇದ್ವಿ ಸರ್. ಆದರೆ ನಮಗೆ ಇಲ್ಲಿ ಚೆಕ್ ಮಾಡ್ತಾರೆ, ಮಾತ್ರೆಗಳು ಕೊಡ್ತಾರೆ, ಆದರೆ ಇಂಜೆಕ್ಷನ್ ಕೊಡಿ ಅಂತಂದರೆ ಶಾಂತಿನಗರಕ್ಕೆ ಹೋಗಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ, ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ನಮಗೆ ಬಂದಾಗ ಡಾಕ್ಟರ್ ಸಿಗ್ತಾ ಇಲ್ಲ. 12 ಗಂಟೆಗೆ ತೆಗಿತಾರೆ, ಮತ್ತೆ ಯಾವಾಗಲೂ ಹೋಗ್ತಾರೆ, ಮತ್ತೆ ಯಾವಾಗಲೂ ಬರ್ತಾರೆ. ನಮಗೆ ಸರಿಯಾದ ಸಮಯಕ್ಕೆ ಡಾಕ್ಟರ್ ಬೇಕು ಅಂತ ಹೇಳ್ಬಿಟ್ಟು ಜನಗಳು ಹೇಳ್ತಾ ಇರೋದು. ಆದರೆ ಡಾಕ್ಟರ್ನ ಕೇಳಿದ್ರೆ ಹೇಳ್ತಾರೆ, ನಾವು 12 ಗಂಟೆಗೆ ಬಂದವರು ಮಧ್ಯದಲ್ಲಿ ಒಂದು ½ ಅವರ್ ಲಂಚ್ ಬ್ರೇಕ್ ಹೋಗೋದು ಬಿಟ್ಟರೆ ಮತ್ತೆ ನಾವೆಲ್ಲೂ ಕೂಡ ಹೋಗೋದಿಲ್ಲ, ನಾವು ಆಸ್ಪತ್ರೆಯಲ್ಲೇ ಇರ್ತೇವೆ, ಎಲ್ಲ ರೀತಿಯ ಇಂಜೆಕ್ಷನ್ಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದು ಸರಿನೋ ತಪ್ಪೋ ನಮಗಂತೂ ಗೊತ್ತಿಲ್ಲ. ಹೇಳ್ತಾ ಇದ್ದಾರೆ CCTV ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು. DHO ಸಾಹೇಬ್ರೆ, ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆಸ್ಪತ್ರೆಗಳನ್ನು ತೆರೆದಿರೋದು ಜನಗಳಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು. ಆದರೆ ಜನಗಳಿಗೆ ಈ ರೀತಿ 12 ಗಂಟೆಗೆ ಬರಬೇಕಾಗಿದ್ದವರು 12:45 1 ಗಂಟೆಗೆ ಬರುವಂಥ ಅವಶ್ಯಕತೆ ಇಲ್ಲ. ಅವ್ರು ಬಂದು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಎದ್ದೋಗುವಂಥ ಅವಶ್ಯಕತೆಯೂ ಇಲ್ಲ. ಹೇಳ್ತಾರೆ, ಜನಗಳು ಹೇಳ್ತಾ ಇರೋದು, ನಾವಲ್ಲ ಇದು. ಬರ್ತಾರೆ, ಮತ್ತೆ ಯಾವಾಗಲೂ ಎದ್ದೋಗ್ತಾರೆ, ಮತ್ತೆ ಇನ್ಯಾವಾಗಲೂ ಬರ್ತಾರೆ ಅಂತ. ಅವ್ರು ಬಂದು ಏನು ಲಂಚ್ ಬ್ರೇಕ್ ಇದೆ, ಓಕೆ ಹೋಗಲಿ, ಲಂಚ್ ಬ್ರೇಕಿಗೆ ನಮ್ಮದು ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ. ಆದರೆ ಕರ್ತವ್ಯ ನಿರ್ವಹಿಸಬೇಕಾದ ಸಮಯದಲ್ಲಿ ಅವರೆಲ್ಲೂ ಬೇರೆ ರೀತಿ ಹೋಗಿ ಸಮಯವನ್ನು ದುರುಪಯೋಗ ಮಾಡ್ಕೊಳ್ಳೋದು ಬೇಡ. ನೀವು ದಯವಿಟ್ಟು ಆದಷ್ಟು ಬೇಕಾ ಈ ನಮ್ಮ ಕ್ಲಿನಿಕ್ ಮರಳೂರು ದಿನ ಕಡೆ ಗಮನ ಹರಿಸಿ, ಇಲ್ಲಿ ಏನಾಗ್ತಾ ಇದೆ, ಜನಗಳಿಗೆ ಸೇವೆ ಸಿಗ್ತಾ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ನೋಡಿದ್ರಲ್ಲ ವೀಕ್ಷಕರೇ, ಬಡ ಜನರೇ ಹೆಚ್ಚಿರೋ ಏರಿಯಾದಲ್ಲಿ ಕೆಲಸ ಮಾಡ್ತಿರೋ ಈ ಸಿಬ್ಬಂದಿಯ ಬೇಜವಾಬ್ದಾರಿತನ ಹೇಗಿದೆ ಅನ್ನೋದನ್ನ. ಬಡ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದೇ ನಮ್ಮ ಕೆಲಸ. ಈ ನಮ್ಮ ಪ್ರಯತ್ನ ಹೀಗೆಯೇ ಮುಂದುವರಿಯಲಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಕೆಲಸ ಮಾಡಿ ಬರಕ್ಕೆ ಹೋಗ್ಬೇಡಿ. ಇವತ್ತೊಂದು ಅಬ್ಸೆಂಟ್ ಮಾರ್ಕ್ ಮಾಡಿದ್ದೀವಿ. ಹಂಗೆ ರಿಟರ್ನ್ ಹೊರಟು ಇಲ್ಲ, ಯಾರು ಇರೋದೇ ಇಲ್ಲ ಸರ್. ಯಾವಾಗ ಏನಂತ ಕೇಳಿದ್ರೆ ಏನಾದ್ರು ಹೇಳ್ತಿ ಕಳಿಸ್ಬಿಡ್ತಾರೆ. ಇವೆಲ್ಲ ಏನು ಟೈಮಿಂಗ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ.